ನಮ್ಮ ತಿರುಮಕೂಡಲ ನರಸೀಪುರ ಕ್ಷೇತ್ರದಲ್ಲಿ ಇವತ್ತು ಅಪಾರವಾದಂಥ ಭಕ್ತರ ಸಂಖ್ಯೆ ಸೇರಿರುವಂತಹ ಸಂದರ್ಭದಲ್ಲಿ ಈ ಪ್ರಥಮ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಎಲ್ಲ ನೌಕರ ವರ್ಗದವರು ಕೂಡ ಇವತ್ತಿಲ್ಲಿ ಸೇರಿ, ಎಲ್ಲಾ ನಾಗರಿಕ ಬಂಧುಗಳು ಕೂಡ ಇವತ್ತಿಲ್ಲಿ ಸೇರಿ ಗಣೇಶನನ್ನ, ಬಹಳ ವಿಶೇಷವಾದ ಗಣೇಶನನ್ನ ಪ್ರತಿ ವರ್ಷ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ನಮ್ಮ ಖಾಸಗಿ ಬಸ್ ಏಜೆಂಟರ ಒಂದು ಕ್ಷೇಮಾಭಿವೃದ್ಧಿ ಸಂಘದವರು 30ನೇ ವರ್ಷದ ಈ ಪುಣ್ಯ ಕಾರ್ಯಕ್ರಮ ಮತ್ತೊಮ್ಮೆ ಚಪ್ಪಾಳೆ ಹೊಡೆಯೋದರ ಮುಖಾಂತರವಾಗಿ ಅದರಲ್ಲಿ 28ನೇ ವರ್ಷದ ನಮ್ಮ ಕಾರ್ಯಕ್ರಮ ಸತತವಾಗಿ ನಾವು ನಡೆಸ್ಕೊಂಡು ಬರ್ತಾ ಇರುವ ಕಾರ್ಯಕ್ರಮದಲ್ಲಿ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲಾ ಮಾಲೀಕರ ಬಸ್ಸು ಏಜೆಂಟರ ಈ ಒಂದು ಸಂಘ ಮತ್ತು ಎಲ್ಲಾ ಕ್ಷೇಮಾಭಿವೃದ್ಧಿ ಸಂಘದವರ ಜೊತೆಯಲ್ಲಿ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಇಂತಹ ಒಂದು ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಶುಭವನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಇವತ್ತು ಮಲೈ ಮಾದೇಶ್ವರನ ಪುಣ್ಯ ಕಥಾಭಾಗವನ್ನ ನಾವಿವತ್ತು ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲಾ ನೌಕರ ವರ್ಗದವರು, ಈ ಖಾಸಗಿ ಬಸ್ ಏಜೆಂಟರ ಎಲ್ಲಾ ಸಂಘದವರು ಕೂಡ ಇವತ್ತಿಲ್ಲಿ ಸೇರಿ ಹನಿ ಹನಿ ಕೂಡಿದ್ರೆ ಹಳ್ಳ, ತೆನೆ ತೆನೆ ಕೂಡಿದ್ರೆ ಬಳ್ಳ ಅಂದ್ರೆ ಪ್ರತಿಯೊಬ್ಬರದೂ ಕೂಡ ಒಂದು ಕಾಣಿಕೆಯಾಗಿ ಸೇರಿ ಈ ಒಂದು ಕಾರ್ಯಕ್ರಮ, ಅನ್ನ ಸಂತರ್ಪಣಾ ಕಾರ್ಯಕ್ರಮ, ವಿಶೇಷವಾದ ಕಾರ್ಯಕ್ರಮ ನಮ್ಮ ತಿರುಮಕೂಡಲ ನರಸೀಪುರ ಪಟ್ಟಣದಲ್ಲಿ ಇವತ್ತು ನಡೀತಾ ಇದೆ. ಎಲ್ಲರೂ ಆ ಮಂಟೇಸ್ವಾಮಿ ಅವರ ಒಂದು ಗೀತೆಯನ್ನು ಕೇಳಿಕೊಂಡಿರುವ ಸಂದರ್ಭದಲ್ಲಿ ಎಲ್ಲರೂ ಜೋರಾಗಿ ಕೂಗ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಮಂಟೇಸ್ವಾಮಿ ಅವರ ಬಾರಿಕೆ. ಉತ್ತರ ದೇಶದಿಂದ ಬಂದವನೇ ಬೊಪ್ಪೆಗೌಡನ ಪುರದ ನೆಲೆಯಾದವನೇ, ಘನನೀಲಿ ಸಿಸಪಾಜಿಯ ಧರೆಯೊಳು ಮೆರೆಸಿದವನೇ, ಧರ್ಮಗುರುವೇ ಮಂಡ್ಯದ ಲಿಂಗಯ್ಯ, ಗುರುವೇ ಮಂಡ್ಯದ ಲಿಂಗಯ್ಯ. ಮಂಟೇಸ್ವಾಮಿಯವರ ಬಾರಿಕೆ, ಹರಗದೊಡ್ಡವರ ಬಾರಿಕೆ, ಒಪ್ಪಣಿಪುರದ ಒಡೆಯರ ಬಾರಿಕೆ. ಮರ್ಯಾದೆಯ ಗುರುವೇ, ಮರ್ಯಾದೆಯ ಮರ್ಯಾದೆಯ ಗುರುವೇ, ಮರ್ಯಾದೆಯ ನಾಳೆ ಬರುವ ಕಲಿಯ ಸಾರಿ, ನಾಳೆ ಬರುವ ಕಲಿಯ ಸಾರಿ, ಪಾತಾಳ ಲೋಕವ ಸೇರಿ ಮರ್ಯಾದೆಯ ಒಪ್ಪಿಕೊಂಡ ಪುರದಲ್ಲಿ ನೀನು ಮಂಡ್ಯದ ಸ್ವಾಮಿಯಾಗಿ ನೆಲೆಯಾದೆಯ, ಮರ್ಯಾದೆಯ ಗುರುವೇ, ಮರ್ಯಾದೆಯ. ಧರೆಗೆಲ್ಲ ದೊಡ್ಡವನಾಗಿ ಈ ಬಂದೆಯ, ಪರಂಜ್ಯೋತಿಯಾಗಿದರೆಗೆ ಬೆಳಗಾದೆಯ, ಹರಿಯೆಂಬ ಬೆಳಕು ನೀಡಿ ಗುರುವಾದೆಯ, ಪರಿದಾರಿ ತೋರಿ ಇಂದು ಮರೆಯಾದೆಯ, ನನ್ನಂಗು ನರನಗೆಯೆಂದು ಸಾರಿರುವೆಯ, ನರರಂಗು ಬೇಡವೆಂದು
ಮರೆಯಾದೆಯ ಮರೆಯಾದೆಯ ಗುರುವೇ ಮರೆಯಾದೆಯ ಕೊಡೆಕಲ್ಲು ಬಸವಣ್ಣನಾಗಿ ನೀ ಬಂದೆಯ ಮನೆ ಮನೆಗೆ ಮಂಡ್ಯದಲ್ಲಿಂದೆಯ ನೀನಾದೆಯ ನನ್ನದೇ ಧರ್ಮವು ಎಂದು ನೀ ನುಡಿದೆಯ ನಂಬಿದ ಭಕ್ತರ ಮನೆಗೆ ಬೆಳಕಾದೆಯ ನಿಜವಿದವರು ನೀ ತೊರೆದೆಯ ಕಲಿಕಾಣಬಾರದೆಂದು ಮರೆಯಾದೆಯ ಮರೆಯಾದೆಯ ಗುರುವೇ ಮರೆಯಾದೆಯ ನಾಳೆ ಬರುವ ಕಲಿಯ ಸಾರಿ ನಾಳೆ ಬರುವ ಕಲಿಯ ಸಾರಿ ಪಾತಾಳ ಲೋಕವ ಸೇರಿ ಮರೆಯಾದೆಯ ಒಪ್ಪಿಕೊಂಡ ಪುರದಲ್ಲಿ ನೀನು ಮಂಡೇದ ಸ್ವಾಮಿಯಾಗಿ ನೆಲೆಯಾದೆಯ ಮರೆಯಾದೆಯ ಗುರುವೇ ಸಿದ್ದಪ್ಪಾಜಿಯವರ ಪಾರಕ್ಕೆ ಮಲೈ ಮಾದೇಶ್ವರನ ಪಾರಕ್ಕೆ ಬಿಳಿಗರಂಗ ಸ್ವಾಮಿ ಪಾರಕ್ಕೆ ಇವತ್ತು ಎಲ್ಲಾ ದೇವರುಗಳ ಸಾಕಾರದ ಜೊತೆಯಲ್ಲಿ ಮಹಾವಿಘ್ನೇಶ್ವರನನ್ನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಯಾಕಂದ್ರೆ ಲೋಕದೊಳಗೆ ಎಲ್ಲಾ ದೇವರುಗಳಿಗೂ ಪ್ರಥಮ ದೇವರು ಯಾವುದು ಗೊತ್ತೇ? ನಮ್ಮ ಜನ್ಮ ಕೊಟ್ಟ ತಾಯಿ. ಎರಡನೆಯ ದೇವರು ಯಾವುದು ಗೊತ್ತೇ? ನಮ್ಮ ಜನ್ಮಕ್ಕೆ ಕಾರಣನಾದ ತಂದೆ. ಮೂರನೆಯ ದೇವರು ಯಾವುದು ಗೊತ್ತೇ? ನಮಗೆ ವಿದ್ಯೆ ಸಂಸ್ಕಾರ ದಾರಿದೀಪಗಳನ್ನು ತೋರಿಸ್ತಕ್ಕಂತ ಗುರು. ಈ ಮೂರು ದೇವರ ಒಳಗಡೆ 300 ಮುಕ್ಕೋಟಿ ದೇವರುಗಳು ತುಂಬಿದಾರಂತೆ ನೋಡಿ. ಅದಕ್ಕೆ ದೇಶ ಸುತ್ತಿದರೇನು, ಕೋಶ ಓದಿದರೇನು, ಎತ್ತವರನ್ನ ಪೂಜಿಸದ ಮಗನೂ ಒಬ್ಬ ಮಗನೇ. ನೇಯಪ್ಪನಿಗೆ ಹೋದ್ರೇನು, ಮಾದೇಶ್ವರನ ಬೆಟ್ಟಕ್ಕೆ ಹೋದ್ರೇನು, ಧರ್ಮಸ್ಥಳಕ್ಕೆ ಹೋದ್ರೇನು, ಕಾಶಿಗೆ ಹೋಗಿದ್ದು ಬಂದಿದ್ರೇನು, ಜನ್ಮ ಕೊಟ್ಟವರಿಗೆ ನೀನು ಗೌರವ ಕೊಡದವನು ನೀನೊಬ್ಬ ಮಗನೇ. ಅದಕ್ಕೆ ನೋಡಿ, ಜೀವನದಲ್ಲಿ ಬದುಕಿರುವ ತನಕ ತಾಯಿ ತಂದೆಯನ್ನ ನಾವು ಭಕ್ತಿಯಿಂದ ಗೌರವಿಸಬೇಕು, ಪೂಜಿಸಬೇಕು. ತಂದೆ ತಾಯಿಗಳನ್ನ ಪೂಜಿಸದ ಮೇಲೆ ನಮಗೆ ವಿದ್ಯೆ ಹೇಳಿಕೊಟ್ಟ ಗುರುವನ್ನ ಪೂಜಿಸಬೇಕು. ಅದಕ್ಕೆ ಗಣಪತಿ ಏನ್ ಮಾಡ್ತಾನೆ ಗೊತ್ತೇ? ಗಣಪತಿ ಕೈಲಾಸದಲ್ಲಿ ಇವನ ವಿಚಾರವನ್ನು ಹೇಳ್ತಾ ನಾವು ಪ್ರಾರಂಭ ಮಾಡಿಬಿಡೋಣ. ಪಕ್ಕದಲ್ಲಿ ಷಣ್ಮುಖ, ಈ ಕಡೆ ಪಕ್ಕದಲ್ಲಿ ಪಾರ್ವತಿ, ಪಕ್ಕದಲ್ಲಿ ಗಣಪತಿ ಇರ್ತಾನೆ. ಕೈಲಾಸದಲ್ಲಿರುವ ಎಲ್ಲಾ ನಾರದರ ಸಮಕ್ಷಮದಲ್ಲಿ ಎಲ್ಲರೂ ಹೇಳ್ತಾರೆ, ಶಿವನೇ, ಮಕ್ಕಳಲ್ಲಿ ಇಬ್ಬರಿಗೆ ಯಾರಿಗಾದ್ರೂ ಒಬ್ಬರಿಗೆ ಅಗ್ರ ಪೂಜೆ ಕೊಡಬೇಕು. ಗಣಗಳಿಗೊಡೆಯ ಅಂತ ಹೆಸರಾಗಿರ್ತಕ್ಕಂಥ ಗಣಪತಿನೋ ಅಥವಾ ಮುರುಗನಾದಂತ ಕಾರ್ತೀಕನಾದಂತ ಸುಬ್ರಹ್ಮಣ್ಯ ಸ್ವಾಮಿ, ಇವರಿಬ್ಬರಲ್ಲಿ ಯಾರಿಗೆ ಪ್ರಥಮ ಪೂಜೆಯನ್ನು ಕೊಡೋದು ಅಂತ ದೇವತೆಗಳೆಲ್ಲ ತೀರ್ಮಾನ ಮಾಡಬೇಕಾದ್ರೆ ನಾರದರು ಹೇಳ್ತಾರೆ, ಪರಮೇಶ್ವರ, ಈ ಬ್ರಹ್ಮಾಂಡವನ್ನ ಯಾರು 3 ಬಾರಿ ಬೇಗ ಸುತ್ತಕೊಂಡು ಬರ್ತಾರೋ ಅವರಿಗೆ ಪ್ರಥಮ ಪೂಜೆ ಕೊಟ್ಬಿಡೋಣ. ಆಗ್ಬೋದು ಅಂತ ಅಂದ ಕೂಡ್ಲೆ ಸುಬ್ರಹ್ಮಣ್ಯ ಅವಂದು ಯಾವ್ದು ಹೇಳಿ, ನವಿಲು ಮಾದೇಶ್ವರ ಗಾಡಿ ಎಕ್ಸ್ಪ್ರೆಸ್ ಇರ್ತಾವಲ್ಲ ಹಂಗೆ, ನಾನ್ ಸ್ಟಾಪ್ ಅಂತ ಹೋಯ್ತಾರಲ್ಲ ಹಂಗೆ, ಏನೋ ಆ ನವಿಲಿನ ಮೇಲೆ ಹತ್ಕೊಂಡು ಬರ್ರ ಅಂತ ಹೊರಟು ಬಿಟ್ಟ. ಈ ಒಂದು ಹಳೇ ಕಾಲದ ಡೆಲ್ಕೋ ಗಾಡಿ ಇದ್ವಲ್ಲ, ಬಸ್ಗಳು ಹಿಂಗ್ ಸ್ಟಾರ್ಟ್ ಮಾಡ್ತೀವಿ ನೋಡಿ ಮುಂದ್ಗಡೆ,
ನಮ್ಮ ಮಲ್ಲಿಕಾರ್ಜುನ್ ಸ್ವಾಮಿ ಬಸ್ಗಳಿದ್ದು ಆ ಕಾಲದಲ್ಲಿ. ಎಷ್ಟು ಚೆನ್ನಾಗಿ ಅಂದ್ರೆ ನಿಧಾನಕ್ಕೆ ಹೋದ್ರೂ ಕೂಡ ಯಾವುದೇ ಆಕ್ಸಿಡೆಂಟ್ ಇಲ್ಲದೆ ಅದೆಷ್ಟೋ ವರ್ಷ ಈ ಬಸ್ ಸ್ಟ್ಯಾಂಡ್ ಒಳಗೆ ಸುತ್ತಾಡಿವೆ ಕಪ್ ಬಸ್ಗಳು. ಹಿಂಗ್ ಸ್ಟಾರ್ಟ್ ಮಾಡೋದು ಮುಂದ್ಗಡೆ. ಈ ಒಂದು ಇಲಿ ಯಾರ್ದೋ ಗಣಪತಿದು. ನೋಡ್ದೆ ಅವನು ಹೇಳ್ತಾನೆ, ತಾಯಿ ತಂದೆಗಿಂತ ಮಿಗಿಲಾದ ದೇವರೇ ಇಲ್ಲ. ಕೂತ್ಕಪ್ಪ. ಹೇಳ್ತಾನೆ ಕುಸುಮ್ರು. ಇಲ್ಲ ಸರಿಯಾಗಿ ಹೇಳ್ತಾನೆ ಕುಸುಮರಾಜಣ್ಣ. ಅದಕ್ಕೆ ಇಲ್ಲೇನಾಗಿದೆ ನೋಡಿ. ಆಗ ಏನಾಗುತ್ತೆ, ಇವನು ಮುರುಗ ಏನ್ ಮಾಡ್ಬಿಟ್ಟ, ನವಿಲನ್ನ ಎತ್ಕೊಂಡು ಹೊರಟುಬಿಟ್ಟ. ಅರ್ಧ ದಾರಿಗೆ ಹೊಂಟಾಗ ಅವನೇ ಇವಂದು ಸ್ಟಾರ್ಟೇ ಆಗಿಲ್ಲ ಇಲ್ಲಿ ಯಾವುದು ಇವಂದು ಇಲಿ. ಇವನು ಓದಂಗೆ ಬಿಡು. ಆಮೇಲೆ ಈ ಗಣಪತಿ ಹತ್ತಿ ಅದ್ರ ಮೇಲೆ ಕೂತ್ಕೊಂಡ್ರೆ ಈ ಇಲಿ ಹೊತ್ಕೊಂಡು ಬ್ರಹ್ಮಾಂಡನ ಒಂದ್ ಸುತ್ತಿರ್ಲಿ ಒಂದ್ ಅರ್ಧ ದಾರಿಗೆ ಹೋಗಕ್ಕಾಗಲ್ಲ ಅನ್ನುವಾಗ, ಏನಯ್ಯ ಗಣಪತಿ, ಆಗ್ಲೇ ಸುಬ್ರಹ್ಮಣ್ಯ ಅರ್ಧ ದಾರಿಗೆ ಹೋಗಿದ್ದಾನೆ, ನೀನ್ ಇನ್ನೂ ಇಲ್ಲೇ ನಿಂತಿದೀಯಲ್ಲ, ಅಗ್ರ ಪೂಜೆ ಅವನಿಗೆ ನಿಶ್ಚಿತ, ನೀನ್ 3 ಸುತ್ತು ಬರೋದು ಎಲ್ಲಿ ಬಂತು ಅನ್ನುವಾಗ ಗಣಪತಿ ಏನ್ ಮಾಡದಂತೆ ಗೊತ್ತೇ, ಕೈ ಮುಗಿದು ಒಂದೇ ಸಾರಿ ತಾಯಿ ತಂದೆ ಇಬ್ಬರನ್ನೂ ಕೂಡ 3 ಸುತ್ತು ಬಿಟ್ಟು ನಿಂತ್ಕೊಂಡಂತೆ. ಏನಯ್ಯ ಇದು? ನಾರದ್ರೆ ನನ್ನ ಸಹೋದರ ಮುರುಗ ಬ್ರಹ್ಮಾಂಡನ 3 ಸುತ್ಕೊ ಬರಕ್ ಹೋಗವನೆ. 14 ಬ್ರಹ್ಮಾಂಡಗಳು ಹೊಟ್ಟೆ ಒಳಗೆ ತುಂಬಿದೆ ಇಲ್ಲಿ. ಅದಕ್ಕೆ ಇಲ್ಲೇ 3 ಸುತ್ತಬಿಟ್ಟೆ. ಅಲ್ಲಿಗೆ ನಾನ್ ತಾನೇ 14 ಲೋಕಗಳೇ ತುಂಬಿರುವಂತ ಬ್ರಹ್ಮಾಂಡಗಳೇ ತುಂಬಿರುವಂತ ತಂದೆ ತಾಯಿಗಳನ್ನೇ ಸುತ್ತದ್ನಲ್ಲ. ಯಾರಿಗೆ ಪ್ರಥಮ ಪೂಜೆ ಅಂದಾಗ ಗಣಗಳ ಗೊಡೆಯ ಗಣಪತಿ ವಿಘ್ನೇಶ್ವರ ಇವನಿಗೆ ಅಗ್ರ ಪೂಜೆ ಎಂಬುದಾಗಿ ದೇವಸಭೆಯಲ್ಲಿ ಕೈಲಾಸ ಸಭೆಯಲ್ಲಿ ಇವನಿಗೆ ಅಗ್ರ ಪೂಜೆಯನ್ನು ಕೊಡ್ತಾರೆ ನೋಡಿ. ಅಂದ್ರೆ ಗಣಪತಿಯು ಕೂಡ ತಾಯಿ ತಂದೆಯ ಸೇವೆಯನ್ನು ಮಾಡಿದವನು. ಅದಕ್ಕೆ ನೋಡಿ 300 ಮುಕ್ಕೋಟಿ ದೇವರುಗಳಿಗೂ ಕೂಡ ಎತ್ತ ತಾಯಿ ತಂದೆನೇ ದೊಡ್ಡವರು. ಇಂಥ ಪವಿತ್ರವಾದ ದಿವಸದಲ್ಲಿ ಆ ಗೌರಿ ಮಾತೆಯನ್ನು ಇಲ್ಲಿ ಪೂಜೆ ಮಾಡಿ ಗಣೇಶನನ್ನು ನಾವೆಲ್ಲರೂ ಕೂಡ ಪ್ರತಿಷ್ಠಾಪನೆ ಮಾಡಿ ಇವತ್ತು ಮಲೆಮಹದೇಶ್ವರನ ಈ ಪುಣ್ಯ ಕಥಾಭಾಗವನ್ನು ನಾವೆಲ್ಲರೂ ಕೂಡ ಕೇಳ್ತಾ ಇರುವ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಕೂಡ ಶುಭ ಫಲಗಳನ್ನ ಮೈಕಾರ ಮಹದೇಶ್ವರ ಕೊಟ್ಟು ಕಾಪಾಡಲಿ. 25 ವರ್ಷಗಳ ಹಿಂದೆ ಇದೇ ಬಸ್ ನಿಲ್ದಾಣದಿಂದ ಸೀಟ್ ಇಟ್ಕೊಂಡು ಬೆಟ್ಟಕ್ಕೆ ಶಿವಚೀಲ ಹೊತ್ತುಕೊಂಡು ಇವತ್ತೇನೇನೋ ವಾಹನಗಳು ಬಂದ್ಬಿಟ್ಟಿದೆ. ಆವತ್ತಿನ ಕಾಲದಲ್ಲಿ ಮಹದೇಶ್ವರ ಬಸ್ ಹೊತ್ತು ಬಿಡ್ಬೇಕು, ಮಧ್ಯಾಹ್ನಕ್ಕೆ ಹೋಗಿ ಬೆಟ್ಟಕ್ಕೆ ಹೋಗಿ ಇಳಿತೀವಿ, 2 ದಿವಸ ಬೆಟ್ಟದಲ್ಲಿ ಉಳ್ಕೋತಿದೀವಿ, ವಾಪಸ್ ಬರ್ತೀವಿ ಅಂತಿದ್ರು. ಇವತ್ತು ಏನೇನೋ ವಾಹನಗಳು ಬಂದ್ಬಿಟ್ಟಿದೆ. ಬೆಳಗ್ಗೆ ಹೋದವನು ಮಧ್ಯಾಹ್ನ ಕೂರ್ಲೇ ಇರ್ತಾನೆ. ಅಂದ್ರೆ ಮುಂಡೆ ಮಾಡಿಸ್ಕೊಂಡ್ ಬಂದಿರೋ ಬೆಟ್ಟಕ್ಕೆ ಹೋಗೋಣ ಅಂತ ತಿಳ್ಕೊಬೇಕು, ಹಂಗಾಗ್ಬಿಟ್ಟಿದೆ ಕತೆ. ಇಲ್ಲಿ ನಮ್ಮ ಕಥೆಯಲ್ಲಿ ಆ ಮೈಕಾರ ಮಹದೇಶ್ವರನ ಒಂದು ಪುಣ್ಯ ಗುಣಗಾನವನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಮಾಡ್ತಾ ಹೋಗಿ, ಹೇ ಮಾತ್ಮಲ್ಲಯ್ಯ, ಮಹದೇಶ್ವರನ ಪಾದಕ್ಕೆ, ಮಹಾವಿಘ್ನೇಶ್ವರನ ಪಾದಕ್ಕೆ, ಆ ಮಹಾನುಭಾವನಾಗಿರ್ತಕ್ಕಂಥ ಮೈಕಾರ ಮಹದೇಶ್ವರನೆಲ್ಲರಿಗೂ ಇಷ್ಟಾರ್ಥವನ್ನು ಕೊಡ್ಲಿ. ಮಾದಪ್ಪ ಬರುವಾಗ ಮಾಡಲ ಗಮ್ಯಂದಿತೋ, ಮಾದಪ್ಪ ಬರುವಾಗ ಮಾಡಲ್ಲ ಗಮ್ಯಂದಿತೋ, ಮಾಳದಲ್ಲಿ ಗರುಗೆ ಚಿಗುರಾವ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ. ಉಘೇ ಮಲ್ಲಯ್ಯ, ಉಘೇ ಮಹದೇಶ್ವರ, ಮುದಪ್ಪ, ಉಘೇ ಮೈಕಾರ. ಚೆಲ್ಲಿದರು ಮಲ್ಲಿಗೆಯ ಹಣ ಸುರಾರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಹಣ ಸುರಾರಿ ಮ್ಯಾಲೆ, ಚಂದಾದ ಮೈಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ, ಚಂದಾದ ಮುದ್ದು ಮಾದಪ್ಪನಿಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಹಣ ಸುರಾರಿ ಮ್ಯಾಲೆ. ಮಾದಪ್ಪ ಬರುವಾಗ ಮಾಡಲ್ಲ ಗಮ್ಯಂದಿತೋ, ಮಾದಪ್ಪ ಬರುವಾಗ ಮಾಡ
ಚಿಗುರಾಮ ಮಾದೇವಿಗೆ ಚೆಂಚಿದರು ಮಲ್ಲಿಗೆಯ ಬಾಳದಲ್ಲಿ ಬೆರುಗೆ ಚಿಗುರಾಮ ಮಾದೇವಿಗೆ ಚೆಂಚಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಹಣ ಸೂರಾರಿ ಮ್ಯಾಲೆ ಮುಳುಗಿದರೇನೋ ಕತ್ತಾಲದರೇನೋ ಮತ್ತು ಮುಳುಗಿದರೇನೋ ಕತ್ತಾಲದರೇನೋ ಅಪ್ಪನ ಪರುಷೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ ಅಪ್ಪನ ಪರುಷೆ ಬರುವೆವು ನಾವು ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಹಣ ಸೂರಾರಿ ಮ್ಯಾಲೆ ಮರುಗಾದ ಮ್ಯಾಲೊದುಕು ಅಲ್ಲಿ ಭೂಮಿನ ಮನುಜ ಮರುಗಾದ ಮ್ಯಾಲೊದುಕು ಅಲ್ಲಿ ಭೂಮಿನ ಮನುಜ ಮರುಗಾದ ಮ್ಯಾಲೊದುಕು ತಾವಾರೆವು ಅಲಬಿಂಬು ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ತಾವಾರೆವು ಅಲಬಿಂಬು ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಹಣ ಸೂರಾರಿ ಮ್ಯಾಲೆ ಹೂವಿನಂಗೆ ಗುಂಪಾಗೋ ನಿನ್ನ ಪರುಷೆ ಅಲ್ಲಿಗೆ ಹೂವಿನಂಗೆ ಚೆಲ್ಲಿದ್ದು ನಿನ್ನ ಪರುಷೆ ಹೂವಿನಂಗೆ ಗುಂಪಾಗೋ ನಿನ್ನ ಪರುಷೆ ಅಲ್ಲಿಗೆ ಹೂವಿನಂಗೆ ಚೆಲ್ಲಿದ್ದು ನಿನ್ನ ಪರುಷೆ ಚೆಲ್ಲಾಡಗಾರ ಹೇಳು ಮಲೆ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಾಟಗಾರ ನಾಗಮಲೆ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಹಣ ಸೂರಾರಿ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಹಣ ಸೂರಾರಿ ಮ್ಯಾಲೆ ಚಂದಾದ ಚಂದಾದ ಮೈಗಾಲ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಚಂದಾದ ಚಂದಾದ ಮುದ್ದು ಮಾದಪ್ಪನಿಗೆ ಚೆಲ್ಲಿದರು ಮಲ್ಲಿಗೆಯ ಚಂದಾದ ಚಂದಾದ ಮೈಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಓಹೋ ಚೆಲ್ಲಿದರು ಮಲ್ಲಿಗೆಯ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಮೈಕಾರ ಮಾದೇಶ್ವರನ ಈ ಒಂದು